ನಗರ ಸೇರಿ ತಾಲೂಕಿನ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಿಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರು ಆದ ಶಶಿಧರ್ ಕೋಸಂಬಿ ಹಾಗೂ ಶೇಖರ್ ಗೌಡ ರಾಮತ್ನಾಳ್ ಶುಕ್ರವಾರದಂದು ದಿಢೀರ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ನಗರದಲ್ಲಿನ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ಈ ಸಮಯದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಜಾಸ್ಮಿನ್ ಕೆಲ್ಲದರ್, ಜಿಲ್ಲಾ ಸಂಯೋಜನಾಧಿಕಾರಿ ಅಮರೇಶ್ ಎಚ್, ತಾಲೂಕು ವಸತಿ ನಿಲಯದ ಮೇಲ್ವಿಚಾರಕ ಸಂಗಮೇಶ್ ಗಡೇದ, ಸಿಡಿಪಿಒ ಗಿರಿ ತಿಮ್ಮಣ್ಣನವರ್, ಡಿಎಚ್ಒ ಅಂಗಡಿ ಮಲ್ಲಿಕಾರ್ಜುನ ಕಟ್ಟಿಮನಿ, ಪಿಎಸ್ಐ ಎಸ್ಆರ್ ನಾಯಕ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಒಳಗಡೆ ಬೋರ್ಡ್ ಇಲ್ಲ, ಬರ್ಕೊಡಪ್ಪ. ವಾಶ್ರೂಮ್ ಇದೇನೈತಿ? ಓಕೆ. PCP ಎಂಟಿಟಿ ಪರ್ಮಿಷನ್ ಏನಿದೆ ಡೇಟು? 28 ಓಕೆ, ರೈಟ್. ಇಲ್ಲಿ ಯಾರು ಇರ್ತಾರೆ? ಬಾಲಿಕೆ ಸಾಫ್ಟ್ವೇರ್ ಹೊರಗಡೆನಾ? ಇಲ್ಲೇ ಮಾಡ್ತೀವಿ ಅಂದ್ರೆ ಇಲ್ಲೊಬ್ರು ನಿಮ್ಮ ಸ್ಟಾಫ್ ಇರ್ತಾರೆ, ನೀವು ಮಾಡೋದು ನಿಮ್ಮ ಸ್ಟಾಫ್ ಒಬ್ರು ಇರ್ತಾರೆ. ಬರ್ಬೋಪ್ಪ. ಮೇಲೆ ಇದ್ದಾರೆ ಇವರು ಇದ್ದಾಗ ಅವ್ರು ಇರೋದು ಅವಶ್ಯಕತೆ ಇರಲ್ಲ, ಅವ್ರು ಇರೋದು ಸರಿ ಅಲ್ಲ. ಬರ್ಬೋದು ಕೂಡುದು. ಇದು ನೀವು PCP ನೀಟಿದ ಇದನ್ನ ಎಲ್ಲಿ ಬರ್ತಿದೆ? PCP ನೀಟಿ ಅಂತ ಬರ್ಕೊಂಡಿಲ್ಲ. PCP ನೀಟಿನ ಮೇಲೆ ಇರ್ಬೇಕಲ್ಲ, ಹೆಂಗಿರ್ಬೇಕಂತ ಹೇಳ್ತೀನಿ. PCP ನೀಟಿ ದಾಖಲಾತಿ ಹೇಗಿರ್ಬೇಕು? PCP ನೀತಿ ಇರ್ಬೇಕಂತಿಲ್ಲ. ಇದೇನ? ಹಾಂ ಹೇಳಿ. ಇರ್ಬೇಕಂತಿದ್ರೆ ಇಲ್ಲ ಅದಕ್ಕೆ ಬರೀ ರೆಫರ್ ಅಂತ ತರಿಸ್ರಿ. ಸ್ವಲ್ಪ ದಯವಿಟ್ಟು ಏನು ತರಿಸಿ. ರೆಫರಲ್ ಯಾರು? ಎಲ್ಲ ನಿಮ್ದೇ ಇರುತ್ತಾ? ಎಲ್ಲಿದೆ ತೋರಿಸಿ ನಿಮ್ಮ ರೆಫರಲ್. ಸರಿ ಸರಿ, ಇದಾಗುತ್ತಾ? ನನ್ನ ಮೊಬೈಲ್ ಕೊಡಬೇಕು, ಕೊಡು. ಲಾಗಿನ್ ಆಗಿಬಿಟ್ಟಿದೆ. ರೆಸಿಪಿ ಹಾರ್ಡ್ ಕಾಪಿ ಇರ್ಬೇಕಲ್ಲ? PCP ರಸೀದಿ ಹಾರ್ಡ್ ಕಾಪಿ ಇರಬೇಕು, ರಿಸಿಪ್ಟ್ ಇರಬೇಕು, ಬಿಲ್ ಬುಕ್, ಬಿಲ್ ರಸೀದಿ ಇರಬೇಕು. ಕಂಪಲ್ಸರಿ ಬಿಲ್ ಬುಕ್ ಬರ್ಕೋ. ಆಮೇಲೆ ಅವ್ರಿಗೆ ಕರ್ಕೊಂಡು ಎಂಟು ಆಗ್ಯಾವ ಅಂದ್ರೆ ಇನ್ನೊಂದು ಮಾಡಿಲ್ಲ. 9 ಆಗ್ಯಾವ್ರೆ ಇಷ್ಟು. ಎಷ್ಟು? 1 2 3 4 5 6 7 8 ಇನ್ನೊಂದು ಮಾಡಿಲ್ಲ. ಮಾಡಿರ್ತೀವಲ್ಲ, ಮಾಡಿದ್ದಿದೆ. ಇದು 9 ಅದಾವಮ್ಮ. ನಾಳೆ ಬೇಕಾದ್ರೆ ಮಾಡಿ ನನಗೆ ಮಾಹಿತಿ ಕಳಿಸಿ.
ಹೆಸರು ಏನು ಮುಖ್ಯ ಪ್ರಮಾಣ ಇದೆ. ಇಲ್ಲಿ CC ಕ್ಯಾಮ್ರಾ ಇಲ್ಲಿ ಕವರ್ ಅದ ನಿನ್ನೆ ಮಾಡ್ರಿ ಸರ್, ನಿನ್ನೆ ಕರೀರಿ ಅವ್ರು ಯಾರು ಬಾಲಿಕಾ ಸಾಫ್ಟ್ವೇರ್ ಯಾರು ಓಪನ್ ಮಾಡ್ತಾರೆ. ಸುಮತಿ ಎಲ್ಲಿದ್ದಾಳೆ? ಮೇಡಮ್ ಅವ್ರು ಕೊಡ್ತಾರೆ. ನಿನ್ನಿಂದ ಎಷ್ಟು ಇಲ್ಲಿಂದ ಎಷ್ಟು ಟೋಟಲ್? ನಿನ್ನೆ ಮಾಡಿ ಇವತ್ತನೇ ಹಬ್ಬ ಇವತ್ತೇಳಿ ಇದು ಪ್ರಾಬ್ಲಮ್ ಇದೆ ಸಾಫ್ಟ್ವೇರ್ ಡೇಟ್ ವೈಸ್ ಬರಬೇಕಲ್ಲಮ್ಮ. ಸೆಲ್ಫ್ ರೆಫರಲ್ ಎಂದು ಹೌದು ಸರ್, ಹೌದು. ಇಲ್ಲಿದೆ ನಮ್ಮ ಸೆಲ್ಫ್ ನಮ್ಮ ಸೆಲ್ಫ್ ರೆಫರಲ್ ಅಲ್ಲ ನಿಮ್ಗೆ? ಸೆಲ್ಫ್ ರೆಫರಲ್ ಸೆಲ್ಫ್ ಇಲ್ಲಿದೆ ಇಲ್ಲ ರಿಕ್ವೆಸಿಷನ್ ಫಾರ್ಮ್ ಅಂತ ಮಾಡಿಸಿದ್ದೀವಿ ಸರ್. ವಿ ಆರ್ ಅಡ್ವೈಸಿಂಗ್ ದ ಸ್ಕ್ಯಾನ್ ಫಾರ್ ದಿಸ್ ಪೇಷಂಟ್ ಅಂತ ರಿಕ್ವೆಸಿಷನ್ ಫಾರ್ಮ್. ರೆಫರಲ್ ಅಂತ ಇರಬೇಕು, ರೆಫರಲ್ ಫಾರಮ್ ಇರಬೇಕು. ಇಲ್ಲ ಈ ರೆಫರಲ್ದೇ ರಿಕ್ವೆಸಿಷನ್ ಫಾರ್ಮ್ ಅಂತ ಆಗುತ್ತೆ. ಅದ್ರ ಮೇಲೆ ರೆಫರಲ್ ಫಾರ್ಮ್ ಅಂತ ಪ್ರಿಂಟ್ ಇರಬೇಕು, ಪ್ರಿಂಟ್ ಇರಬೇಕು. ಆಮೇಲೆ ಒಳಗಿಂದ ಏನಿಲ್ಲ ಅಂತ. ಆಮೇಲೆ ಇದು ಯಾಕೆ ಇದು ಗೊಂದಲ ಇದೆ? ಏನೇನೇ ಓಪನ್ ಆಗಿದೆ ಸರ್. ಡೇಟ್ ವೈಸ್ ಇಲ್ಲ ನಿನ್ನೆ ನೋಡಿ ಬಂದಿಲ್ಲ ಹಾಸ್ಪಿಟಲ್, ನಿನ್ನೆ ಅಲ್ಲ ನಿನ್ನೆ ಡೇಟ್ ವೈಸ್ ನಿನ್ನೆ ಒಪ್ಪಿಡಿ ಮುಗಿದ್ಮೇಲೆ ಅದನ್ನ ನಿನ್ನೆದಷ್ಟು ಸರ್ ನಿನ್ನೆ ಅದು ಎನಿ ಡೇಸ್ ಕನೆಕ್ಟ್ ಮಾಡಿ 5:30 ಮಾಡಿಕೊಟ್ಟಿದ್ದಾರೆ ಸರ್ ಅವರು. ಎಲ್ಲೂ ಸಮಸ್ಯೆ ಇಲ್ಲ, ನಿಮ್ಮಲ್ಲಿ ಯಾಕಾಗುತ್ತೆ ಸರ್ ನಾನು ಸುಳ್ಳು ಹೇಳ್ತಾ ಇಲ್ಲ. ನೀವು ಸುಳ್ಳು ಹೇಳ್ತಾ ಇಲ್ಲ, ನಾನು ಅಂತ ಇಲ್ಲ. ಬಟ್ ನಾನೀಗ ನಿಮ್ಮಲ್ಲಿ ನಿಮ್ಮ ಮೆಡಿಕಲಲ್ಲಿ 2 ಹಾಸ್ಪಿಟಲ್ ನೋಡಿ ಬಂದೆ, ನಿನ್ನೆ ಅಪ್ಡೇಟ್ ಇದೆ ಅಲ್ಲ. ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ವಿವಿಧ ಶಾಲೆಗಳಿಗೆ, ಪಂಚಾಯತಿಗೆ, ಮೊರಾರ್ಜಿ ವಸತಿ ಶಾಲೆಗೆ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗೆ ಮತ್ತು ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಮತ್ತು ಕೋಚಿಂಗ್ ಸೆಂಟರ್ಗಳಿಗೆ ನಾನು ಮತ್ತು ನಮ್ಮ ಗೌರವಾನ್ವಿತ ಸದಸ್ಯರಾದ ಶೇಖರಗೌಡ ರಾಮತ್ನಾಳ್ ಅವರು ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರೂಪಣಾಧಿಕಾರಿಗಳು ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲ ವಿವಿಧ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವು ಭೇಟಿ ಮಾಡಿದ್ವಿ. ಅದೇ ರೀತಿಯಾಗಿ ನಮ್ಮ ಪಟ್ಟಣದ ಒಂದು ಅಕ್ಕಿ ಆಸ್ಪತ್ರೆ, ಆಮೇಲೆ SS ಸ್ಪೆಷಾಲಿಟಿ, ಆಮೇಲೆ ಇನ್ನೊಂದು ಕೊಟಾರೆ 3 ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ನಾವು ಭೇಟಿ ಪಟ್ಟಿದ್ವಿ. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಹಾಲಿಂಗಪುರದ ಒಂದು ಘಟನೆ ಇಡೀ ನಮ್ಮ ರಾಜ್ಯವೇ ತಲೆ ತಗ್ಗಿಸುವಂತಾಗಿತ್ತು. ಆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಮ್ಮ ಆಯೋಗದ ಮೂಲಕ ಶಿಫಾರಸಿನ ಮೇಲೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಳ್ಳೆಯ ಕೆಲಸ ಮಾಡುವ ಮೂಲಕ ದಿಟ್ಟವಾದ ನಿರ್ಧಾರವನ್ನು ತೆಗೆದುಕೊಂಡು ಸಂಬಂಧಪಟ್ಟಂಥವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕಂತಕ್ಕಂಥ ಪ್ರಸ್ತಾವ ಅವರು ಮಾಡಿದ್ದು ಆಯೋಗ ಅವರಿಗೆ ಅಭಿನಂದಿಸ್ತದೆ. ಮುಂದಾದರೂ ಈ ಜಿಲ್ಲೆಯಲ್ಲಿರ್ತಕ್ಕಂಥ 163 ಸ್ಕ್ಯಾನಿಂಗ್ ಸೆಂಟರ್ಗಳು, ಚಿಕ್ಕ ಜಿಲ್ಲೆಯಲ್ಲಿ ದೊಡ್ಡ ಇಷ್ಟು ಮಟ್ಟದ ಸ್ಕ್ಯಾನಿಂಗ್ ಸೆಂಟರ್ಗಳಿವೆ, ಅವೆಲ್ಲ ಪಾರದರ್ಶಕವಾಗಿ ಮಾಡಬೇಕು. ನಾನು ನೋಡಿ ಭೇಟಿ ಕೊಟ್ಟಂಥ 3 ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಸಾಕಷ್ಟು PCPNDT 1994 ಕಾಯ್ದೆ ಅನ್ವಯ ಭಾಳಷ್ಟು ಲೋಪದೋಷಗಳಿದ್ದವು. DH ಅವರಿಗೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ನಿಮ್ಮ ಹಂತದಲ್ಲಿ ಈ 3 ಆಸ್ಪತ್ರೆಯವರಿಗೆ ಸೋಕಾಸ್ ನೋಟಿಸ್ ಕೊಡಬೇಕು, ಆಯೋಗಕ್ಕೆ ಮಾಹಿತಿ ಕಳಿಸಬೇಕು. ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿರ್ತಕ್ಕಂಥ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಸಕ್ಷಮ ಪ್ರಾಧಿಕಾರದ ಗಮನಕ್ಕೆ ತರಬೇಕು. ಏನು ಕ್ರಮ ಕೈಗೊಂಡಿದ್ರೆ ಅನ್ನೋದ್ರ ಬಗ್ಗೆ ಆಯೋಗಕ್ಕೆ ಮಾಹಿತಿ ಕಳಿಸ್ಬೇಕಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದೆ.